ನಾಳೆ ಬಂದ್ ದಿನ ನಿರ್ಧಾರ ಮಾಡ್ತೀವಿ ಅಂತ ಪ್ರವೀಣ್ ಶೆಟ್ಟಿ ಅವರು ಹೇಳಿದ್ರು. ಕನ್ನಡ ಪರ ಸಂಘಟನೆಗಳಿಂದ ಬಂದ್ಗೆ ಎಚ್ಚರಿಕೆ ಕೂಡ ಕೊಡಲಾಗ್ತಾ ಇದೆ. TV9 ಜೊತೆ ಆಫ್ಕೋರ್ಸ್ ಅವ್ರು ಮಾತನಾಡಿದ್ರು. ಅದಾದ ನಂತರ ನಾಳೆಯ ಬಂದ್ನ ಬಗ್ಗೆ, ನಾಳೆ ದಿನ ಬಂದ್ ಯಾವಾಗ ಮಾಡಬಹುದು, ಯಾವ ರೀತಿಯಾಗಿರುತ್ತೆ ಅನ್ನೋದ್ರ ಬಗ್ಗೆ ನಿರ್ಧಾರ ತಗೊಳ್ತೀವಿ ಅಂತ ಹೇಳಿದ್ರು. ಬನ್ನಿ ಅವ್ರು ಏನೇನು ಮಾತನಾಡಿದ್ದಾರೆ ನೋಡೋಣ. ಕರವೇ ರಾಜ್ಯಾಧ್ಯಕ್ಷರಾಗಿರುವಂಥ ಪ್ರವೀಣ್ ಶೆಟ್ಟಿ ಅವರು ನಮ್ಮ ಜೊತೆಲಿದ್ದಾರೆ. ಸರ್, ಈಗಾಗಲೇ ಮೇಲ್ಮನವಿ ಹೋಗಲಾಗಿತ್ತು ರಾಜ್ಯ ಸರ್ಕಾರ CWRC ಕೊಟ್ಟಂತಹ ಒಂದು ತೀರ್ಪಿನ ಮೇಲ್ಮನವಿ. ಆದರೆ CWMA ಕೂಡ ಇವತ್ತು ಆ ಆದೇಶವನ್ನು ಎತ್ತಿ ಹಿಡಿದಿರುವಂಥದ್ದು. ತಾವೇನೇನು ಹೇಳ್ತೀರಾ ಸರ್? CWRC CWMA ಅಲ್ಲಿ ಕೂತಿರುವಂಥ ಅಧಿಕಾರಿಗಳಿಗೆ ಕರ್ನಾಟಕದ ವಸ್ತುಸ್ಥಿತಿಗಳ ಬಗ್ಗೆ, ಕರ್ನಾಟಕದ ನೀರಿನ ಬಗ್ಗೆ ಜ್ಞಾನವೇ ಇಲ್ಲ. ಅವರು ಒಮ್ಮೆ ನೋಡಿದರೆ ಖಂಡಿತವಾಗಲೂ ಈ ಆದೇಶವನ್ನು ಮಾಡ್ತಾ ಇದ್ದಿಲ್ಲ. ಕನ್ನಡಿಗರು ನೀರಿರುವಾಗ ಹರಿದು ಬಿಟ್ಟುಬಿಟ್ಟಿದ್ದಾರೆ. ಇವತ್ತು ನೀರಿಲ್ಲ, ಬೆಂಗಳೂರು ನಗರ ಕುಡಿಲಿಕ್ಕೆ ನೀರು ಬೇಕು, ಬೆಂಗಳೂರು ನಗರ ಉದ್ದಗಲಕ್ಕೂ ಬೆಳೆಸ್ಬಿಟ್ಟಿದ್ದಾರೆ. ಈ ಕಡೆಯಿಂದ ರಾಮನಗರದಿಂದ ಹಿಡಿದು ಚಿಕ್ಕಬಳ್ಳಾಪುರದಿಂದ ಹಿಡಿದು ತುಮಕೂರು ತನಕನೂ ಬೆಳೆಸ್ಬಿಟ್ಟಿದ್ದಾರೆ. ಆದ್ದರಿಂದ ಈ ಬೆಳೆಯುವಾಗಲೇ ಸರ್ಕಾರಕ್ಕೆ ಈ ನೀರಿನ ಯೋಜನೆಗಳ ಬಗ್ಗೆ ಅವರಿಗೆ ಅರಿವು ಇರಬೇಕಿತ್ತು. ನೀರು ಎಷ್ಟು ಬೇಕಾಗುತ್ತೆ ಬೆಂಗಳೂರು ನಗರಕ್ಕೆ ಅಂತ. ಇನ್ಮೇಲೆ ಬೆಂಗಳೂರು ಜನರಿಗೆ ಕುಡಿಲಿಕ್ಕೆ ನೀರಿಲ್ಲ. ಇಲ್ಲಿ ರಿಯಲ್ ಎಸ್ಟೇಟ್ ಮಾಫಿಯಾ ನಡೆದು ಇಡೀ ಬೆಂಗಳೂರು ಬೆಳೆದಿದೆ. ಚಿತ್ತೂರಿನ ಒಬ್ಬ MLA ಹೇಳ್ತಾನೆ ಬೆಂಗಳೂರನ್ನ ನಾವು ಬೆಳೆಸಿದ್ದಂತಾನೆ. ಇಲ್ಲಿ ಎಲ್ಲ HR ಡಿಪಾರ್ಟ್ಮೆಂಟಲ್ಲೂ ಸಹ ಬೇರೆ ಬೇರೆ ರಾಜ್ಯದ ಅಧಿಕಾರಿಗಳು ಕೂತಿದ್ದಾರೆ. ಕನ್ನಡಿಗರ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ. ಒಂದು ಕಡೆ ಕನ್ನಡಿಗರಿಗೆ ಉದ್ಯೋಗ ಇಲ್ಲ, ದೌರ್ಜನ್ಯ ನಡೀತಾ ಇದೆ. ಇನ್ನೊಂದು ಕಡೆ ಕುಡಿಲಿಕ್ಕೆ ಕನ್ನಡಿಗರಿಗೆ ನೀರಿಲ್ಲ. ಕನ್ನಡಿಗರ ಹೊಟ್ಟೆ ಮೇಲೆ ಒಟ್ಟಾರೆ ನಮ್ಮ ರಾಜಕಾರಣಿಗಳು, ನಮ್ಮ ಲೋಕಸಭಾ ಸದಸ್ಯರು, ನಮ್ಮ ಅಧಿಕಾರಿಗಳು ಒಟ್ಟಾರೆ ಕನ್ನಡಿಗರ ಹೊಟ್ಟೆ ಮೇಲೆ ಮಣ್ಣನ್ನು ಹಾಕಿದ್ದಾರೆ ಅಂದ್ರೆ ತಪ್ಪಾಗಲ್ಲ ಅನ್ಸುತ್ತೆ. ಈ ಒಂದು ಆದೇಶದ ವಿರುದ್ಧವಾಗಿ ತಮ್ಮ ಮುಂದಿನ ಹೋರಾಟ ಯಾವ ರೀತಿಯಲ್ಲಿ ಇರಲಿದೆ ಸರ್? ಮೊದಲನೇದಾಗಿ ತಮಿಳು ರಾಜ್ಯದ ಮುಖ್ಯಮಂತ್ರಿ ವಿಜಯ್ ಅವರ ಸಿನಿಮಾ ಬೆಂಗಳೂರಿನಿಂದ ಎತ್ತಬೇಕು, ಕರ್ನಾಟಕದಿಂದ ಜನನಾಯಕನ ಸಿನಿಮಾ ಮೊದಲನೇದಾಗಿ ಎತ್ತಬೇಕು ಅನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಮತ್ತು ಕರ್ನಾಟಕ ಬಂದ್, ಇವಾಗಲೇ ನಾವೆಲ್ಲ ಸಭೆಯನ್ನು ನಾಳೆ ಸೇರ್ತಾ ಇದ್ದೀವಿ. ಕರ್ನಾಟಕ ಬಂದ್ ಕರೆ ಕೊಡ್ತಾ ಇದ್ದೀವಿ. ಕೇಂದ್ರ ಸರ್ಕಾರದ ಕಣ್ಣನ್ನು ತೆರೆಸುವಂಥ ಕೆಲಸ ಮಾಡ್ತಾ ಇದ್ದೀವಿ. ಒಟ್ಟಾರೆಯಾಗಿ ಇಡೀ ಹೋರಾಟ, ಇಡೀ ರಾಜ್ಯದ ಹೋರಾಟ, ಇಡೀ ಬರೀ ಕನ್ನಡ ಸಂಘಟನೆಗಳ ಹೋರಾಟ ಅಲ್ಲ, ಕನ್ನಡಿಗರ ಹೋರಾಟ, ರಾಜಕಾರಣಿಗಳ ಹೋರಾಟ, ರೈತರ ಹೋರಾಟ, ಚಿತ್ರರಂಗದ ಹೋರಾಟ, ಒಟ್ಟಾರೆ ಇವತ್ತು ಕಾವೇರಿ ಕನ್ನಡಿಗರ ಜೀವನಾಡಿ. ಎಲ್ಲರೂ ಸೇರಿ ಈ ಕರ್ನಾಟಕದಲ್ಲಿ ಕ್ರಾಂತಿಯನ್ನು ಎಬ್ಬಿಸ್ತೀವಿ. ಕೇಂದ್ರ ಸರ್ಕಾರ ಕಣ್ತೆರೆ ನೋಡಬೇಕಾಗತ್ತೆ. ಮಹಾರಾಜರು ಕಟ್ಟಿರುವಂಥ ಚಿನ್ನವನ್ನು ಅಡವಿಟ್ಟು ಕಟ್ಟಿರುವಂಥ ಈ ಡ್ಯಾಮನ್ನು, ನೀರನ್ನು ಕಬಳಿಸ್ತಾ ಇದ್ದಾರಲ್ಲ, ಆದ್ದರಿಂದ ಹೊಟ್ಟೆ ಉರಿತೈತೆ, ಇಡೀ ಕನ್ನಡಿಗರಿಗೆ ಹೊಟ್ಟೆ ಉರಿತೈತೆ. ಆದ್ದರಿಂದ ಈ ಕೂಡಲೇ ಮಾನ್ಯ ಮುಖ್ಯಮಂತ್ರಿಗಳು ನೀರನ್ನು ನಿಲ್ಲಿಸಬೇಕು ಅನ್ನೋಂಥ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಅಂದರೆ ಇವಿಷ್ಟು ಕೂಡ ಪ್ರವೀಣ್ ಕುಮಾರ್ ಶೆಟ್ಟಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಸಂದೇಶ್ ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು. ನೋಡಿ, ಕನ್ನಡ ಪರ ಸಂಘಟನೆಯ ಅಧ್ಯಕ್ಷರು ಪ್ರವೀಣ್ ಶೆಟ್ಟಿ ಅವರು ಮಾತನಾಡ್ತಾ ಇದ್ರು. ನಾಳೆ ದಿನ ಯಾವತ್ತು ಬಂದ್ ಮಾಡ್ತೀವಿ ಅನ್ನೋದನ್ನ ನಿರ್ಧಾರ ಮಾಡ್ತೀವಿ ಅನ್ನೋದಾಗಿ. ಹಾಗೆ ಇದು ಒಂದಕ್ಕೊಂದು ವ್ಯಾಪಿಸ್ತಾ ಹೋಗುತ್ತೆ. ಈಗ ಬರ್ತಾ ಇರುವಂತ ತಮಿಳು ಚಿತ್ರಗಳನ್ನ ಕೂಡ ಕರ್ನಾಟಕದಲ್ಲಿ ಪ್ರದರ್ಶನ ಮಾಡೋದನ್ನ ನಿಷೇಧ ಮಾಡಬೇಕು, ಮೊದಲು ಅವುಗಳನ್ನ ಎತ್ತಬೇಕು ಅಂತ ಈ ಆಕ್ರೋಶ ವ್ಯಾಪಿಸ್ತಾ ಇದೆ.